ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊತೀವಿ. ಇವತ್ತು ಶನಿವಾರ ಬೆಳಗ್ಗೆಗೆ, ಇವತ್ತು ಶುಕ್ರವಾರ, ಶನಿ ಮಹಾತ್ಮ ಮತ್ತು ಆಂಜನೇಯ ಎಷ್ಟು ಯಾವ ಥರ ಪೂಜೆ ಮಾಡಿದ್ರೆ, ಯಾವ ಥರ ನಡ್ಕೊಂಡ್ರೆ ಭಕ್ತಿಯಿಂದ ಏನಾಗತ್ತೆ, ನಮಗೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಯೋಣ. ಎಲ್ಲರಿಗೂ ಶನಿ ಮಹಾತ್ಮ ಹಿಡಿತಾರೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಆಂಜನೇಯ ಮಾತ್ರ ಹಿಡಿಯೋಕ್ಕಾಗಲಿಲ್ಲ. ಯಾಕೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಆಂಜನೇಯ ಅವರಿಗೆ ಯಾವ ಯಾವ ಎಲೆಗಳಂದರೆ ಇಷ್ಟ, ಏನು ಇಷ್ಟ ಅಂತ ತಿಳಿಯೋಣ. 7:30 ಏನು ನಡೀತಾ ಇರುತ್ತಲ್ಲ, ಅವ್ರಿಗೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು, ಅದರದ್ದು ಎಲ್ಲ ತೊಂದರೆಗಳಿಂದ ಸ್ವಲ್ಪ ಒಳ್ಳೆಯದಾಗಬೇಕು ಅಂತ ಅಂದರೆ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ವಿಳೆದೆಲೆ ಹಾರ ಮಾಡಿಕೊಡೋದ್ರಿಂದ ಸ್ವಲ್ಪ ತುಂಬ ಒಳ್ಳೆಯದಾಗತ್ತೆ. ಅಂದರೆ ವಿಳೆದೆಲೆಯಲ್ಲಿ ಹಾರ ಮಾಡೋದು ಮತ್ತು ಉದ್ದಿನ ವಡೆ, ಅದು ತುಂಬಾ ಇಷ್ಟ ಆಂಜನೇಯನಿಗೆ. ಅದರ ಹಾರ ಮಾಡಿಕೊಡೋದು ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದು ತುಂಬ ಒಳ್ಳೆಯದು. ಅದರಲ್ಲೂ ಬೆಳಗಿನ ಜಾವ ಹೋಗಿ ವಿಳೆದೆಲೆ ಹಾರ ಮಾಡಿ ಮತ್ತು ಉದ್ದಿನ ವಡೆ ಹಾರ ಮಾಡಿ ಆಂಜನೇಯನಿಗೆ ಕೊಡೋದ್ರಿಂದ ಶನಿ ಮಹಾತ್ಮ ಅವರ ಏನು ದೋಷ ಇರುತ್ತೆ, ನಮಗೆ 7:30 ನಡೀತಾ ಇರುತ್ತೆ, ಅದರಿಂದ ಸ್ವಲ್ಪ ಮುಕ್ತಿ ಸಿಗತ್ತೆ. ಆಂಜನೇಯ ದೇವಸ್ಥಾನಕ್ಕೆ ಹೋಗೋದ್ರಿಂದ ಆಂಜನೇಯ ಭಕ್ತರಿಗೆ ಶನಿ ಮಹಾತ್ಮ ತುಂಬ ತೊಂದರೆ ಕೊಡೋದಿಲ್ಲ. ಯಾಕೆಂದರೆ ಇದು ನನ್ನ ಸ್ವಂತ ಅನುಭವ. 7:30 ನಡೆದಾಗ ನಮಗೆ ಎಷ್ಟು ಕಷ್ಟ ಇರುತ್ತೆ ಅಂದರೆ ತುಂಬಾ ಕಷ್ಟ ಇರುತ್ತೆ. ನಾವು ಮಾಡಲಿಲ್ಲ ತಪ್ಪನ್ನ ನಮ್ಮ ಮೇಲೆ ಬರುತ್ತೆ, ಎಷ್ಟು ತುಂಬಾ ಕಷ್ಟ ಬರುತ್ತೆ, ಹೇಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜೀವನನೇ ಬೇಡ ಅನ್ನೋಷ್ಟು ಮಟ್ಟಿಗೆ ನಮಗೆ 7:30 ಕಷ್ಟ ಇರುತ್ತೆ. ಅದು ಕಷ್ಟನ ನಾವು ಬಗೆಹರಿಸ್ಕೋಬೇಕಂದ್ರೆ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಈ ಥರ ಪ್ರಾರ್ಥನೆ ಮಾಡೋದ್ರಿಂದ ಒಳ್ಳೆಯದಾಗತ್ತೆ. ಎಳ್ಳುಬತ್ತಿ ಹಚ್ಚೋದ್ರಿಂದ ಒಳ್ಳೆಯದಾಗತ್ತೆ. ಮತ್ತು ಈ ಥರ ತುಂಬ ಕಷ್ಟ ಇರುತ್ತೆ, ನಾವು ಏನು ತಪ್ಪೇ ಮಾಡಿರಲ್ಲ, ಅಷ್ಟು ಕಷ್ಟ ಬರುತ್ತೆ ನಮಗೆ. ಯಾಕಪ್ಪ ಈ ಜೀವನ ಅನ್ನೋಷ್ಟು ಮಟ್ಟಿಗೆ. ಮತ್ತು ಏನೇ ಒಂದು ಕೆಲಸ ಮಾಡೋಕ್ಕೆ ಹೋದರೂ ಅದು ಆಗೋದೇ ಇಲ್ಲ. ಈಗ ಎಕ್ಸಾಂಪಲು, ನಮಗೆ ಒಂದು ಕಾರ್ ತೊಗೋಬೇಕು ಅಂತಿರುತ್ತೆ, ಮನೆ ತೊಗೋಬೇಕು ಅಂತಿರುತ್ತೆ, ಸೈಟ್ ತೊಗೊಬೇಕು ಅಂತಿರುತ್ತೆ. ಏನೇ ಆದರೂ, ಏನೇ ವ್ಯವಹಾರ ಮಾಡೋಕ್ಕೆ ಹೋದ್ರೂ ಅದು ಕಟ್ ಆಗತ್ತೆ. ಆಯಿತು ಅಂತ ನಾವು ಖುಷಿಲಿ ಇರ್ತೀವಿ, ಆದರೆ ಅದು ಆಗಿರಲ್ಲ. ಅದು ಯಾಕೆ ಅಂದರೆ ಅದೇ 7:30 ನಡೀತಾ ಇರುತ್ತೆ, ಅದ್ರದ್ದು ಮುಗಿಯೋವರೆಗೂ ನಮಗೆ ಯಾವ ಕೆಲಸನೂ ಆಗಲ್ಲ. ಎಷ್ಟು ಕಷ್ಟ ಬರುತ್ತೆ ಅಂದರೆ ತುಂಬಾ ಕಷ್ಟ ಬರುತ್ತೆ. ಅದರಲ್ಲೂ ಸ್ಟಾರ್ಟಿಂಗು 7.5 ವರ್ಷ ಇರೋದು 7:30, ಕಷ್ಟ ಅಂದರೆ ಕಷ್ಟ, ತುಂಬ ಕಷ್ಟ ಬರುತ್ತೆ. ಮತ್ತು ಎಂಡಿಂಗಲ್ಲೂ ತುಂಬ ಕಷ್ಟ ಜಾಸ್ತಿ ಆಗುತ್ತೆ. ಯಾಕೆಂದರೆ ಇವಾಗ ದೀಪ ಆರಕ್ಕೆ ಮುಂಚೆ ಜೋರಾಗಿ ಉರಿಯುತ್ತಲ್ಲ, ಆ ಥರ ಕಷ್ಟ. ನಮಗೇನೇನು ಹೋಗ್ತಾ ಇದೆ, 7:30 ಮುಗೀತಾ ಇದೆ ಅನ್ನುವಾಗ ಕಷ್ಟ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೆ ಅದೇ ನಾವು ಈ ಥರ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದ್ರಿಂದ ಸ್ವಲ್ಪ ಶಾಂತಿ ಸಿಗುತ್ತೆ ಮನಸ್ಸಿಗೆ ಶಾಂತಿ. ಮತ್ತು ಏನೋ ಒಂದು 100ರಲ್ಲಿ 50% ಸ್ವಲ್ಪ ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಮತ್ತು ಅದೇ ಕಷ್ಟದಿಂದ ಸ್ವಲ್ಪ ನಮಗೆ ಮುಕ್ತಿ ಸಿಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನಿಸ್ತು, ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ನೀವು ಟ್ರೈ ಮಾಡಿ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ 7:30 ಎಲ್ಲರ ಜೀವನದಲ್ಲೂ ಬರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಯಾಕೆ ಅಂದರೆ ಶನಿ ಮಹಾತ್ಮ ಅವರು ಯಾರಿಗೂ ಬಿಡಲ್ಲ ಅಂತೆ. ಆದರೆ ಅದು ನಡೀತಾ ಇರೋರು ಮಾತ್ರ ಗೊತ್ತಿರುತ್ತೆ 7:30 ಯಾರ್ಯಾರಿಗೆಲ್ಲ ಬಂದಿರುತ್ತೆ, ಯಾರೆಲ್ಲ ಏನು ಕಷ್ಟ ಅನುಭವಿಸಿದ್ದಾರೆ ಅನ್ನೋದನ್ನು ಅವ್ರವ್ರ ಅನುಭವಕ್ಕೆ ಗೊತ್ತಿರುತ್ತೆ.
ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರೇ ಬಂದಿದ್ರು 7:30 ಯಾರಿಗೇ ನಡೀತಾ ಇದ್ರು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಟ್ಲೀಸ್ಟ್ ನಿಮಗೆ ಆರ ಮಾಡೋಕ್ಕಾಗಿಲ್ಲ ಅಂದ್ರೂ ಹೋಗಿ ಭಕ್ತಿಯಿಂದ ಒಂದು ಕೈ ಮುಗಿದು ಒಂದು ಶ್ಲೋಕ ಹೇಳೋದ್ರಿಂದ, ಆಂಜನೇಯ ಅವ್ರದ್ದು ಶ್ಲೋಕ ಹೇಳೋದ್ರಿಂದನೂ ನಿಮಗೆ ಪರಿಹಾರ ಸಿಗುತ್ತೆ, ಎಲ್ಲ ಒಂದು ಒಳ್ಳೇದಾಗತ್ತೆ. ಆಂಜನೇಯವರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ದಯಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ, ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಹಚ್ಚಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಆಸೆ ಕನಸು ಈಡೇರಲಿ. ನಮಸ್ಕಾರ.